ಮತ್ತೆ ಸುವರ್ಣ ವಾರ್ತೆಗೆ ಸ್ವಾಗತ. ಬಳ್ಳಾರಿ ಮಿನಿ ಮತಸಮರ ಮನೆ ಮನೆಗೂ ತೆರಳಿ ಪ್ರಚಾರ, ಗೆಲುವಿಗಾಗಿ ಅಭ್ಯರ್ಥಿಗಳ ನಾನಾ ತಂತ್ರ. ರಾಜ್ಯಾದ್ಯಂತ ತೀವ್ರ ಕುತೂಹಲ ಕೆರಳಿಸಿದ್ದ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ಉಪಚುನಾವಣೆಯ ಮತದಾನಕ್ಕೆ ಇನ್ನು ಒಂದೇ ದಿನ ಬಾಕಿ ಇದೆ. ಬಹಿರಂಗ ಪ್ರಚಾರ ನಿನ್ನೆಯೇ ಅಂತ್ಯವಾಗಿದ್ದು, ಇವತ್ತು ಮನೆ ಮನೆಗೂ ತೆರಳಿ ಮತ ಸೆಳೆಯಲು ಕೊನೆಯ ಹಂತದ ಪ್ರಯತ್ನ ನಡೆಸಲಾಗ್ತಾ ಇದೆ. ಈಗಾಗಲೇ ಚುನಾವಣಾ ಆಯೋಗ ಮತದಾನಕ್ಕೆ ಸಕಲ ಸಿದ್ಧತೆ ನಡೆಸಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತಡೆಯಲು ಕ್ಷೇತ್ರದಾದ್ಯಂತ ಬಿಗಿ ಪೊಲೀಸ್ ಭದ್ರತೆ ಏರ್ಪಡಿಸಲಾಗಿದೆ. ಈ ಮಧ್ಯೆ ಬಳ್ಳಾರಿ ಗ್ರಾಮಾಂತರ ಉಪಚುನಾವಣೆಯಲ್ಲಿ ಬಹಿರಂಗ ಪ್ರಚಾರಕ್ಕೆ ತೆರೆಬಿದ್ದ ಬೆನ್ನಲ್ಲೇ ಮೊಬೈಲ್ ಪ್ರಚಾರ ಶುರುವಾಗಿದೆ. ಬಳ್ಳಾರಿಯಲ್ಲೀಗ ಎಲ್ಲಾ ಪಕ್ಷಗಳ ಕಾರ್ಯಕರ್ತರು ಮೊಬೈಲ್ನಲ್ಲಿ ಸಂದೇಶ ಕಳುಹಿಸುವ ಮೂಲಕ ಹೈಟೆಕ್ ಮತಯಾಚನೆ ಶುರುವಿಟ್ಟಿದ್ದಾರೆ. ಪಕ್ಷೇತರ ಅಭ್ಯರ್ಥಿ ಬಿ ಶ್ರೀರಾಮುಲು ಪರವಾಗಿ ಅವರ ಅಭಿಮಾನಿಗಳು ಫ್ಯಾನಿಗೆ ಮತ ನೀಡಿ ಶ್ರೀರಾಮುಲು ಬೆಂಬಲಿಸಿ ಸ್ವಾಭಿಮಾನ ಗೆಲ್ಲಿಸಿ ಅನ್ನೋ ಸಂದೇಶ ಕಳಿಸ್ತಾ ಇದ್ರೆ, ಬಿಜೆಪಿ ಅಭ್ಯರ್ಥಿ ಗಾದಿಲಿಂಗಪ್ಪ ಪರವಾಗಿ ಅವರ ಅಭಿಮಾನಿಗಳು ಕಮಲಕ್ಕೆ ಮತ ನೀಡಿ ಗಾದಿಲಿಂಗಪ್ಪರನ್ನ ಬೆಂಬಲಿಸಿ ಬಿಜೆಪಿ ಗೆಲ್ಲಿಸಿ ಅನ್ನೋ ಸಂದೇಶ ಕಳಿಸುತ್ತಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ರಾಮ್ಪ್ರಸಾದ್ ಪರವಾಗಿ ಅವರ ಅಭಿಮಾನಿಗಳು ಹಸ್ತಕ್ಕೆ ಮತ ನೀಡಿ ರಾಮ್ಪ್ರಸಾದ್ರನ್ನ ಬೆಂಬಲಿಸಿ ಕಾಂಗ್ರೆಸ್ ಗೆಲ್ಲಿಸಿ ಅನ್ನೋ ಸಂದೇಶ ಕಳಿಸುತ್ತಿದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಜಿ ಪರಮೇಶ್ವರರ ಧ್ವನಿ ಮುದ್ರಿತ ಸಂದೇಶ ಕೂಡ ಬಿಎಸ್ಎನ್ಎಲ್ ಗ್ರಾಹಕರಿಗೆ ಬರ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ವೀರೇಂದ್ರ. ಈಗ ಕೊನೆಯ ಹಂತದ ಮತ ಪ್ರಚಾರ ನಡೀತಾ ಇದೆ. ಈಗಾಗಲೇ ಬಹಿರಂಗ ಪ್ರಚಾರಕ್ಕೆ ತೆರೆಬಿದ್ದಿದೆ. ಮನೆ ಮನೆಗೂ ತೆರಳಿ ಅಭ್ಯರ್ಥಿಗಳು ಮತದಾರರನ್ನ ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಕೊನೆಯ ಹಂತದ ಪ್ರಯತ್ನ ಯಾವ ರೀತಿ ಸಾಗ್ತಾ ಇದೆ ಬಳ್ಳಾರಿಯಲ್ಲಿ? ಭಾವನಾ, ಬೆಳಗಿನಿಂದಲೂ ಕೂಡ ಮೂರು ಪಕ್ಷಗಳ ಅಭ್ಯರ್ಥಿಗಳೇನಿದ್ದಾರೆ, ಅದು ಕಾಂಗ್ರೆಸ್ನಿಂದ ರಾಮ್ಪ್ರಸಾದ್, ಬಿಜೆಪಿಯಿಂದ ಗಾದಿಲಿಂಗಪ್ಪ ಹಾಗೂ ಪಕ್ಷೇತರ ಅಭ್ಯರ್ಥಿ ಶ್ರೀರಾಮುಲು ಬೆಳಗಿನಿಂದಲೇ ಮನೆ ಮನೆಗೂ ತೆರಳಿ ಡೋರ್ ಟು ಡೋರ್ ಹಾಗೂ ರೋಡ್ ಟು ರೋಡ್ ಪ್ರಚಾರವನ್ನು ಕೈಗೊಂಡಿದ್ದಾರೆ. ಬೆಳಗ್ಗೆ ಮೊದಲು ದೇವಸ್ಥಾನಕ್ಕೆ ತೆರಳಿ ಪೂಜೆಯನ್ನು ಸಲ್ಲಿಸಿದ ನಂತರ ಮೂವರು ಕೂಡ ಪ್ರಚಾರವನ್ನು ಕೈಗೊಂಡಿದ್ದಾರೆ. ಮನೆ ಮನೆಗೂ ತೆರಳಿ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಇತ್ತ ಇವರು ಕೊನೆ ಹಂತದ ಪ್ರಚಾರವನ್ನು ಮಾಡ್ತಾ ಇದ್ದರೆ, ಇತ್ತ ಜಿಲ್ಲಾಡಳಿತ ಅಂತಿಮ ಹಂತದ ಕಸರತ್ತು. ಈಗ ನಾಳೆ ಮತದಾನ ಏನು ಬೆಳಗ್ಗೆ 7 ಗಂಟೆಯಿಂದಲೇ ಆರಂಭ ಆಗುತ್ತೆ. ಅದಕ್ಕೆ ಬೇಕಾದಂಥ ಅಂತಿಮ ಹಂತದ ಸಿದ್ಧತೆಗಳನ್ನ ಪೂರ್ಣಗೊಳಿಸುವತ್ತ ಗಮನವನ್ನು ಕೊಟ್ಟಿದೆ. ಈಗಾಗಲೇ ಸುಮಾರು 190ಕ್ಕೂ ಹೆಚ್ಚು ಮತಗಟ್ಟೆಗಳು ಸಿದ್ಧಗೊಂಡಿವೆ. ಈ ಪೈಕಿ 60ಕ್ಕೂ ಹೆಚ್ಚು ಅತಿಸೂಕ್ಷ್ಮ ಮತಗಟ್ಟೆಗಳು ಅಂತ ಗುರುತಿಸಲಾಗಿದೆ. ಸುಮಾರು 35ಕ್ಕೂ ಹೆಚ್ಚು ಮತಗಟ್ಟೆಗಳಲ್ಲಿ ಕ್ಯಾಮ್ರಾವನ್ನು ಕೂಡ ಅಳವಡಿಸಲಾಗಿದೆ. ಭಾವನಾ, ಬೆಳಗ್ಗೆ ಶ್ರೀರಾಮುಲು ಅವರು ಸುವರ್ಣ ನ್ಯೂಸ್ ಜೊತೆ ಮಾತನಾಡ್ತಾ ತಮ್ಮ ಕಾರ್ಯಕರ್ತರು ಹಾಗೂ ಜನರಲ್ಲಿ ಮನವಿಯನ್ನು ಮಾಡಿಕೊಂಡ್ರು. ಯಾವುದೇ ಕಾರಣಕ್ಕೂ ಕೂಡ ಕಾನೂನನ್ನು ಕೈಗೆ ಎತ್ಕೊಳ್ಬೇಡಿ, ಅಹಿತಕರ ಘಟನೆಗಳಿಗೆ ಅವಕಾಶವನ್ನು ಕೊಡಬೇಡಿ, ಶಾಂತಿಯುತ ಮತದಾನಕ್ಕೆ ಎಲ್ಲ ರೀತಿಯ ಒಂದು ವಾತಾವರಣವನ್ನು ನಿರ್ಮಿಸಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡ್ರು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಕೂಡ ನಡೀಕೂಡ್ದು ಅನ್ನುವಂಥ ಮನವಿಯನ್ನು ಕೂಡ ಮಾಡಿದ್ರು. ಬೆಳಗ್ಗೆ ಅವರು ಬೆಳಗಲ ತಾಂಡದಲ್ಲಿ ಮೊದಲು ಪ್ರಚಾರವನ್ನು ಆರಂಭ ಮಾಡಿದ್ರು. ಅದಾದ ನಂತರ ಅವರು ಹರಗಿನ ಡೋಣಿಯಲ್ಲೂ ಕೂಡ ತಮ್ಮ ಪ್ರಚಾರವನ್ನು ಮುಂದುವರಿಸಿದ್ದಾರೆ. ಇತ್ತ ರಾಮ್ಪ್ರಸಾದ್ ಅವರು ಕೌಲ್ ಬಜಾರ್ನಲ್ಲಿ ತಮ್ಮ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಶ್ರೀರಾಮುಲು ಅವರ ಸಹೋದರಿ ಶಾಂತ ಅವರು ಕೂಡ ಕೌಲ್ ಬಜಾರ್ ಪ್ರದೇಶದಲ್ಲಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವತ್ತು ಮನೆ ಮನೆಗೂ ತೆರಳಿ ಪ್ರಚಾರವನ್ನು ನಡೆಸುವಂಥ ಒಂದು ಕಾರ್ಯ ಸಾಗಿದೆ. ಇದರ ಜೊತೆಗೆ ಹೈಟೆಕ್ ಅಂದರೆ ಮೊಬೈಲ್ನ ಬಳಸಿ ಕೂಡ ಹೈಟೆಕ್ ರೀತಿಯ ಪ್ರಚಾರ ಏನಿದೆ ಅದು ಕೂಡ ಇನ್ನೊಂದು ಭಾಗದಲ್ಲಿ ನಡೀತಾ ಇದೆ. ಅವರ ಅಭಿಮಾನಿಗಳು ಸಂದೇಶದ ಮೂಲಕ, SMS ಸಂದೇಶದ ಮೂಲಕ ಕೂಡ ಪ್ರಚಾರವನ್ನು ನಡೆಸ್ತಾ ಇರೋದು ಬಹಳ ಗಮನಾರ್ಹ. ಓಕೆ ವೀರೇಂದ್ರ, ಧನ್ಯವಾದ ಮಾಹಿತಿಗಾಗಿ. ಒಟ್ಟಾರೆ ಕೊನೆಯ ಕ್ಷಣದ ಕಸರತ್ತುಗಳು ಮೂರೂ ಪಕ್ಷಗಳಿಂದ ನಡೀತಾ ಇದೆ. ಆದರೆ ವಿಶಿಷ್ಟ ಅಂದ್ರೆ ಮೊಬೈಲ್ ಪ್ರಚಾರಕ್ಕೆ ಮುಂದಾಗಿದ್ದಾರೆ ಮೂರೂ ಪಕ್ಷದ ಕಾರ್ಯಕರ್ತರು. ಅವರವರ ಪಕ್ಷಕ್ಕೆ ಮತ ಹಾಕಿ ಆ ಅಭ್ಯರ್ಥಿಯನ್ನ ಗೆಲ್ಲಿಸಿ ಅನ್ನುವಂತಹ ಒಂದು ಸಂದೇಶಗಳು ಈಗ ಮೊಬೈಲ್ನಲ್ಲಿ ಹರಿದು ಬರ್ತಾ ಇದೆ. ಅದರ ಜೊತೆಗೆ BSNL ಸೇವೆ ಪಡೆದಿರುವಂತಹವರಿಗೆ ಜಿ ಪರಮೇಶ್ವರರ ಅವರ ಧ್ವನಿ ಮುದ್ರಿತ ಸಂದೇಶವೂ ಕೂಡ ಸಿಗ್ತಾ ಇದೆ.